ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 235 ಶಾಲಾ ಕೊಠಡಿಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. ಆ ಶಿಥಿಲಾವಸ್ಥೆ ಅಂತಂದರೆ ಅದಕ್ಕೆ ಶಿಥಿಲಾವಸ್ಥೆ ಇರ್ತಕ್ಕಂಥ ಬಿಲ್ಡಿಂಗ್ಗಳನ್ನು ನಾವು ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟಬೇಕಾಗತ್ತೆ. ಅದಕ್ಕಾಗಿ ಈಗಾಗಲೇ ನಾವು ನಮ್ಮ ಇಲಾಖೆಯ ಮುಖಾಂತರವಾಗಿ ನಮ್ಮ ಹೈಯರ್ ಆಫೀಸರ್ಸ್ಗೆ ಆ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕೊಠಡಿಗಳು ಎಷ್ಟೊಂದು ಮಾಹಿತಿ ಕೊಟ್ಟಿದ್ದೀವಿ. ಆನಂತರ ಈಗ ಸದ್ಯ ದುರಸ್ತಿ ಅವಶ್ಯಕತೆಯೂ ಇದೆ. ನಮಗೆ ದುರಸ್ತಿ ಅವಶ್ಯಕತೆ ಸುಮಾರು 378 ಶಾಲೆಗಳ ದುರಸ್ತಿ ಇದ್ದಾವೆ. ದುರಸ್ತಿ ಅಂತಂದರೆ ಅಲ್ಲಿ ಕೆಲವೊಂದು ಕಡೆ ಸ್ಲ್ಯಾಬ್ನಲ್ಲಿ ಸ್ವಲ್ಪ ನೀರು ಸೋರ್ತಾ ಇರ್ಬೋದು, ಆನಂತರ ಕಿಟಕಿ ಬಾಗಿಲ ಇಂಥವು ಸ್ವಲ್ಪ ಮೈನರ್ ರಿಪೇರಿಗಳಿದ್ದಾವೆ. ಈಗಾಗಲೇ ನಾವು ಇದಕ್ಕೆ ಶಾಸನಬದ್ಧ ಅನುದಾನ ಜಿಲ್ಲಾ ಪಂಚಾಯಿತಿ ವತಿಯಿಂದ 1 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಈಗಾಗಲೇ ಅತಿ ತುರ್ತು ರಿಪೇರಿ ಇದ್ದಂಥ ಶಾಲೆಗಳ ಲಿಸ್ಟನ್ನು ಎಲ್ಲ ನಮ್ಮ ಜಿಲ್ಲೆಯ 7 ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಈಗಾಗಲೇ ಅದನ್ನು ಕ್ರಿಯಾಯೋಜನೆ ಮಾಡಿ ಜಿಲ್ಲಾ ಪಂಚಾಯಿತಿಗೆ ಅದನ್ನು ನಾವು ಕ್ರಿಯಾಯೋಜನೆಯನ್ನು ಕೊಟ್ಟಿದ್ದೇವೆ. ಆ ಕ್ರಿಯಾಯೋಜನೆಯಂತೆ PRD ಇಲ್ಲಿರ್ತಕ್ಕಂಥ ಇಂಜಿನಿಯರ್ಸು ಅದಕ್ಕೆ ಶಾಲೆಗೆ ಹೋಗಿ ಅಲ್ಲಿ ಏನೇನು ರಿಪೇರಿ ಇದೆ ಮತ್ತು ರಿಪೇರಿಗೆ ಬೇಕಾದಂಥ ಮೊತ್ತ ಎಷ್ಟು ಅನ್ನೋದು ಕ್ರಿಯಾಯೋಜನೆ ಈಗಾಗಲೇ ಬಹುಶಃ ಅವರು ಮಾಡಿ ಮುಗಿಸಿರ್ಬೋದು. ಮುಗಿಸಿ ಬಹುಶಃ ಇನ್ನೊಂದು 2-3 ತಿಂಗಳೊಳಗೆ ಆ ಶಾಲೆಗಳ ರಿಪೇರಿ ಆಗ್ತದವೆ. ಮತ್ತು ನಾವು ಇನ್ನೂ ಕೆಲವೊಂದು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಕೊಠಡಿಗಳು ಎಷ್ಟು ಅನ್ನೋದನ್ನು ಈಗಾಗಲೇ ಮಾಹಿತಿ ಕೊಟ್ಟಿದ್ದು. ಅದಕ್ಕೆ CSR ಫಂಡನ್ನು ನಾವು ಕೆಲವೊಂದು ಕಂಪ್ನಿಗಳು ಈಗ ಓಶಾಟ್ ಅಂತಕ್ಕಂಥ ಕಂಪ್ನಿ ಹಣಗಳದೊಳಗೆ ಸುಮಾರು 4-5 ಶಾಲೆಗಳನ್ನು ಒಳ್ಳೆಯ ರೀತಿ ಕಟ್ಟಿದ್ದಾರೆ. ಈಗ ಅವರಿಗೂ ಸಹ ನಾವು ಏನು ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀವಿ. ಇನ್ನು ಬೇರೆ ಬೇರೆ ತಾಲೂಕಿನೊಳಗೂ ಇನ್ನೂ ನಮ್ಮ ಶಾಲೆ ಕಟ್ಟಡ ಆಗಬೇಕು, ತಮ್ಮ ಕಂಪ್ನಿಯಿಂದ ನಮ್ಮ ಶಾಲೆ ಕಟ್ಟಡ ನಿರ್ಮಾಣ ಮಾಡಂತೇಳಿ ನಾವು ಹೇಳಿದ್ದೀವಿ. ಮುಖ್ಯಮಂತ್ರಿಗಳ ಒಂದು ಸ್ಪೆಷಲ್ ಅನುದಾನದಿಂದ 13 ಶಾಲಾ ಕೊಠಡಿಗಳು ಈಗ ಮಂಜೂರು ಆಗಿದ್ದಾವೆ. ಅವು ಸದ್ಯದಲ್ಲೇ ಆ ಕೊಠಡಿಗಳು ಸಹ ತಮ್ಮ ಕಟ್ಟಡ ಒಂದು ಕಾಮಗಾರಿಗಳನ್ನು ಪ್ರಾರಂಭನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಶಾಸಕರು ಸಹ ಈಗ ಇದು ಬ್ಯಾಡಗಿ ಮಾನ್ಯ ಬಸವರಾಜ ಶಿವಣ್ಣವರ ಶಾಸಕರು ಅವರು ಸಹ ತಮ್ಮ ಒಂದು ತಾಲೂಕಿಗೆ 1,85,00,000 ರೂಪಾಯಿ ಅದರಲ್ಲಿ ಕೊಠಡಿ ಬಂತು, ರಿಪೇರಿ ಬಂತು. ಹೀಗಾಗಿ ಮುಖ್ಯಮಂತ್ರಿಗಳಿಂದ ವಿಶೇಷ ಅನುದಾನ ಪಡೆದುಕೊಂಡು ಅವರವರ ತಾಲೂಕಿನೊಳಗೆ ಮಾನ್ಯ ಶಾಸಕರು ಅವರು ಅನುದಾನ ತೆಗೆದುಕೊಂಡು ಆ ಕಾರ್ಯವೂ ಸಹ ಇವತ್ತು ನಡೀತಾ ಇದೆ. ಈಗ ಸದ್ಯ ಏನು ಮಳೆ ಬರ್ತದೆ, ಮಳೆಗೆ ಸದ್ಯ ಕೊಠಡಿ ಬಿದ್ದಂಥವು ಇನ್ನೂ ಯಾವ ನಮಗಿನ್ನೂ ವರದಿ ಆಗಿಲ್ಲ. ಈಗ ನಾವು ಹಂಗೆ ಅಪಾಯದ ಸ್ಥಿತಿಯಲ್ಲಿರ್ತಕ್ಕಂಥ ಕೊಠಡಿಯಲ್ಲಿ ಮಕ್ಕಳನ್ನು ಕೂರಿಸಿಲ್ಲ. ಈಗಾಗಲೇ ನಾವೆಲ್ಲ ನಮ್ಮ 7 ಜನ BOವರಿಗೂ ನಾವು ಹೇಳಿದ್ದೇವೆ ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಒಂದು ಸಭೆಯಲ್ಲೂ ಹೇಳಿದ್ದೇವೆ. BOರ ಮುಖಾಂತರವಾಗಿ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಬೀಳ್ತಕ್ಕಂಥ ಕೊಠಡಿಯಲ್ಲಿ ಮಕ್ಕಳನ್ನು ಕೂಡಿಸಬಾರದು ಅಂತೇಳಿ ಅದೇ ಪ್ರಕಾರವಾಗಿ ಅವರು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಶಿಕ್ಷಕರ ಕೊರತೆ ಇದೆ. ನಮ್ಮಲ್ಲಿ ಶಿಕ್ಷಕರ ಕೊರತೆ ಇದೆ. ನಮ್ಮಲ್ಲಿ ಒಟ್ಟು ಮಂಜೂರಾದಂಥ ಶಿಕ್ಷಕರ ಸಂಖ್ಯೆ 6,500 ಪ್ರಾಥಮಿಕ ಶಾಲಾ ಶಿಕ್ಷಕರದು. ನಮ್ಮಲ್ಲಿ 4,999 ಸದ್ಯ ಕೆಲಸ ನೀಡತಕ್ಕಂಥ ಶಿಕ್ಷಕರು. ಇನ್ನೂ 1400ಕ್ಕಿಂತ ಹೆಚ್ಚು ನಮಗೆ ಶಿಕ್ಷಕರ ಕೊರತೆ ಇದೆ. ಅದರಲ್ಲಿ ಸಹಶಿಕ್ಷಕರು ಬಂತು, ದೈಹಿಕ ಶಿಕ್ಷಕರು ಬಂತು ಮತ್ತು ಮುಖ್ಯೋಪಾಧ್ಯಾಯರು ಬಂತು. ಈಗಾಗಲೇ ಮುಖ್ಯೋಪಾಧ್ಯಾಯರ ಬಡ್ತಿಯನ್ನು ಸುಮಾರು 2.5-3 ವರ್ಷ ಆಯಿತು. ಮುಖ್ಯೋಪಾಧ್ಯಾಯರ ಬಡ್ತಿಯನ್ನು ನಾವು ಕೊಟ್ಟಿಲ್ಲ. ಅದಕ್ಕೆ ಕೆಲವು GPT ಟೀಚರ್ಸ್ ಅಂತಿರ್ತಾರೆ, ಅವರು ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಿಗೆ ಇನ್ನೂ ಅದು ಇತ್ಯರ್ಥ. ಇದು ದ್ವಿಭಾಷಾ ಅಂತಂದರೆ ಈ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮದ ಒಂದು ವಿಭಾಗವನ್ನು ಪ್ರಾರಂಭ ಮಾಡೋದು. ಈಗಾಗಲೇ 104 ಈ ವರ್ಷ 104 ದ್ವಿಭಾಷಾ ಶಾಲೆಗಳಾಗಿ ಇವತ್ತು ಆದೇಶ ಮಾಡಿದ್ದಾರೆ. ಈಗಾಗಲೇ ಅದರಲ್ಲಿ 62 ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಅಲ್ಲಿ ಕಲಿಸ್ಲಿಕ್ಕೆ ಇದ್ದಂಥ ಶಿಕ್ಷಕರು ಏನದಲ್ಲ ಕನ್ನಡ ಮಾಧ್ಯಮ ಶಿಕ್ಷಕರು ಅವ್ರಿಗೆ ಒಂದು ನಮ್ಮ ಡೈಟದಲ್ಲಿ ತರಬೇತಿ ಕೊಟ್ಟು ಕಲಿಸ್ಲಿಕ್ಕೆ ಈಗಾಗಲೇ ಅದನ್ನು ಕ್ರಮವನ್ನು ಸಹ ತೆಗೆದುಕೊಂಡಿದ್ದಾರೆ. ಇನ್ನು ಬಹುಶಃ ಇನ್ನು ಮುಂದಿನ ದಿನಮಾನಗಳಲ್ಲಿ ಅದಕ್ಕಾಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಂಥ ನೇಮಕಾತಿ ಆಗಬಹುದು ಮುಂದಿನ. ಬಟ್ ಈಗ ಅವಾಗ ಮೊದಲೇನು ಕೆಲವೊಂದು ನಮ್ಮಲ್ಲಿ ಒಂದು 48 ಇಂಗ್ಲೀಷ್ ಮಾಧ್ಯಮ ಶಾಲೆಗಳಿದ್ದು ದ್ವಿಭಾಷಾ ಸೂತ್ರವನ್ನು ನಡೆಸಕ್ಕಂಥ ಶಾಲೆಗಳಿದ್ದು. ಅವಾಗ ಕನ್ನಡ ಮಾಧ್ಯಮ ಶಾಲಾ ಶಿಕ್ಷಕರಿಗೆ ತರಬೇತಿಯನ್ನು ಕೊಟ್ಟು ಈಗಾಗಲೇ ಕಲಿಸಿದರೆ ಮತ್ತು 50ಕ್ಕೆ 1ರಂತೆ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೂ ನಮ್ಗೆ ಅನುಮತಿ ಇದೆ. ಹೀಗಾಗಿ ಅತಿಥಿ ಶಿಕ್ಷಕ ನೇಮಕ ಮಾಡಿಕೊಂಡು ತರಗತಿಗಳು ನಡೆದಿದೆ.
ಹಿಂದಿ ಶಿಕ್ಷಕರು ಸರ್ ತೆಗಿತಾರೆ ಮುಂದಿನ ವರ್ಷದಿಂದ ಅನ್ನೋದೊಂದು ಊಹಾಪೋಹ. ಶಿಕ್ಷಕರಲ್ಲೇ ಅದ್ರ ಬಗ್ಗೆ ಏನಿಲ್ಲ, ಅದೇನಿಲ್ಲ. ನಮ್ಮ ಇಲಾಖೆಯಿಂದ ಏನು ವಿದೇಶಕ್ಕೆ ತೆಗಿತಾರೋ ಅಂತ ಹಂಗೇನು ಏನಿಲ್ಲ. ಅದ್ರ ಬಗ್ಗೆ ಯಾವ ಸುತ್ತೋಲಿಲ್ಲ, ಏನಿಲ್ಲ. ಅಂದರೆ ಶಾಸಕರನ್ನ ಸಚಿವರನ್ನ ಭೇಟಿ ಆಗೋದು, ಮನವಿ ಕೊಡೋದು, ಈ ಥರ ಎಲ್ಲ ಇಲ್ಲ. ಅದೇನೋ ಅವರು ಇನ್ನೂ ಆದೇಶ ಅಂತ ಏನೂ ಆಗಿಲ್ಲ. ಅದ್ರ ಬಗ್ಗೆ ನಮಗೂ ಏನು ಡಿಪಾರ್ಟ್ಮೆಂಟ್ ಏನೂ ಬಂದಿಲ್ಲ. ಅವರೇನು ಗೆಸ್ ಮಾಡಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನೊಂದೇನಂದ್ರೆ ಶಾಲಾ ಅವಧಿ ಏನೈತಲ್ಲ, ಬೆಳಿಗ್ಗೆ ಏನು 9:45 ಪ್ರಾರಂಭವಾಗಿ 4:15 ತನಕ ನಮ್ಮ ಶಾಲಾ ಅವಧಿ ಒಳಗೆ ಶಾಲೆಯಲ್ಲಿ ಪಾಠ ಮಾಡಿಬಿಟ್ಟು ಇತರೆ ಬೇರೆ ನಮಗೆ ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಂಬಂಧ ಇಲ್ಲದಂತೆ ಯಾವುದೇ ಚಟುವಟಿಕೆಗಳು ಭಾಗವಹಿಸಕೂಡದು. ಇದು ಸ್ಪಷ್ಟವಾಗಿ ಒಂದು ಸುತ್ತೋಲಿದೆ. ಏನು ಮಾಡ್ಬೋದು. ಒಂದು ವೇಳೆ ಶಾಲಾ ಅವಧಿಯೊಳಗೆ ಇಂಥ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದು ನಮಗೆ ಸಾಕ್ಷಿ ಸಿಕ್ಕರೆ ಅವರ ಮೇಲೆ ನಾವು ಖಂಡಿತವಾಗಿ ಕ್ರಮವನ್ನು ತೆಗೆದುಕೊಳ್ತೇವೆ.